ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ಗೆ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳ ಏನು ಅದರ ನಿರ್ಧಾರ ತೊಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನು ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನು ಪ್ರಶ್ನೆ ಇಲ್ಲ. ಯಾಕಂದರೆ ಅದನ್ನು ವರದಿ ತೊಗೊಂಡಿವಿ. ವರದಿ ತೊಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರ್, ಈಗ ಅದಕ್ಕೆ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ಗೆ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳ ಏನು ಅದರ ನಿರ್ಧಾರ ತೊಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನು ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನು ಪ್ರಶ್ನೆ ಇಲ್ಲ. ಯಾಕಂದರೆ ಅದನ್ನು ವರದಿ ತೊಗೊಂಡಿವಿ. ವರದಿ ತೊಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರಿ, ಈಗ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ಗೆ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳ ಏನು ಅದರ ನಿರ್ಧಾರ ತೊಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನು ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನು ಪ್ರಶ್ನೆ ಇಲ್ಲ. ಯಾಕಂದರೆ ಅದನ್ನು ವರದಿ ತೊಗೊಂಡಿವಿ. ವರದಿ ತೊಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರಿ, ಈಗ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ಗೆ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ.
ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನ ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದನ್ನು ವರದಿ ತಗೊಂಡಿವಿ. ವರದಿ ತಗೊಂಡ ತಕ್ಷಣ ಅದನ್ನ ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರ್, ಈಗ ಲಿಂಗಾಯತ ಒಕ್ಕಲಿಗ ಸಚಿವರು ವಿರೋಧ ವ್ಯಕ್ತಪಡಿಸಿದ್ರೆ ನೆಕ್ಸ್ಟ್ ಏನ್ ಸರ್, ಮುಂದೆ ಏನ್ ಸರ್? ಸರ್, ಈಗ ಅದಕ್ಕೆ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೇಲ್ನೋಟಕ್ಕೆ ಆಗಲ್ಲ ಅಂತ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನ ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದನ್ನು ವರದಿ ತಗೊಂಡಿವಿ. ವರದಿ ತಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರ್, ಈಗ ಲಿಂಗಾಯತ ಒಕ್ಕಲಿಗ ಸಚಿವರು ವಿರೋಧ ವ್ಯಕ್ತಪಡಿಸಿದ್ರೆ ನೆಕ್ಸ್ಟ್ ಏನ್ ಸರ್, ಮುಂದೆ ಏನ್ ಸರ್? ಸರಿ, ಈಗ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೇಲ್ನೋಟಕ್ಕೆ ಆಗಲ್ಲ ಅಂತ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೋಗ್ತಾ ಇದೆ. ಜೊತೆಗೆ ಉಪಜಾತಿಗಳನ್ನ ಸೇರಿಸಿಲ್ಲ ಅಂತ ಲಿಂಗಾಯತರು, ಒಕ್ಕಲಿಗರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡಿದ್ರೆ ಎಲ್ಲೂ ಕೂಡ ಸೋರಿಕೆ ಆಗಿಲ್ಲ ಅಂತ ಹೇಳ್ತೀರಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದನ್ನು ವರದಿ ತಗೊಂಡಿವಿ. ವರದಿ ತಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರ್, ಈಗ ಲಿಂಗಾಯತ ಒಕ್ಕಲಿಗ ಸಚಿವರು ವಿರೋಧ ವ್ಯಕ್ತಪಡಿಸಿದ್ರೆ ನೆಕ್ಸ್ಟ್ ಏನ್ ಸರ್, ಮುಂದೆ ಏನ್ ಸರ್? ಸರಿ, ಈಗ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್, ಮೇಲ್ನೋಟಕ್ಕೆ ಆಗಲ್ಲ ಅಂತ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ.